ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ತಾಯಿದ್ದೀನಿ. ಬೀಟ್ರೂಟ್, ಪೀನಟ್ಸ್, ಎಗ್ ಮತ್ತು ಸಾಮೆ ಅನ್ನವನ್ನು ನಾನಿಲ್ಲಿ ಸ್ಟೀಮ್ ಮಾಡ್ತಾಯಿದ್ದೀನಿ ಒಂದು ಒಳ್ಳೆ ಸಲಾಡ್ ರೆಸಿಪಿನ ಮಾಡಲಿಕ್ಕೆ. ಸೊ ಇಲ್ಲಿ ನಾನು ಡ್ರೆಸ್ಸಿಂಗಿಗೆ ಕರ್ಡನ್ನು ತೊಗೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಚಾಟ್ ಮಸಾಲ, ಲೆಮನ್ ಜ್ಯೂಸ್ ಮತ್ತು ಪೆಪ್ಪರ್ ಮತ್ತು ಸಾಲ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ಟೀಮ್ ಆಗಿರುವಂಥ ಬೀಟ್ರೂಟು, ಪೀನಟ್ಟು ಮತ್ತು ಸಾಮೆ ಅನ್ನವನ್ನು ಒಂದು 3-4 ಸ್ಪೂನ್ ಆ್ಯಡ್ ಮಾಡಿ ಅದಕ್ಕೆ ನಾನು ಅಡಿಷ್ನಲ್ ಆಗಿ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಸಣ್ಣ ಸ್ಲೈಸಸ್ ಮಾಡಿ. ಸೊ ಇದರಿಂದ ಎಕ್ಸ್ಟ್ರಾ ಕ್ರಂಚಿನೆಸ್ ಇರುತ್ತೆ, ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ. ಸೊ ಇದರಲ್ಲಿ ನಾನು ಸಾಮೆ ಅನ್ನವನ್ನು ಬಳಸ್ತಿರೋದ್ರಿಂದ ಇದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಒಂದು ಸಟೈಟಿಯನ್ನು ಕೊಡುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ. ಸೊ ನೀವು ಸಲಾಡ್ ತಿಂತಿದ್ದೀರಾ ಅಂತ ಖಂಡಿತ ಅನಿಸಲ್ಲ ನಿಮಗೆ, ಯಾಕಂದರೆ ಇದರಲ್ಲಿ ಪೀನಟ್ಸ್ ಹಾಕಿ ಮಾಡೋದ್ರಿಂದ ಪ್ರೋಟೀನ್ ಅಂಶ ಕೂಡ ಇರುತ್ತೆ, ಹೆಲ್ದಿ ಫ್ಯಾಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹೊಟ್ಟೆ ಬೇಗನೂ ತುಂಬುತ್ತೆ, ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಿಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಸೊ ನಾನಿಲ್ಲಿ ನೈಟ್ ಡಿನ್ನರಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇದನ್ನು. ಸೊ ಇದ್ರ ಜೊತೆಗೆ ನಾನು ಒಂದು ಮೊಟ್ಟೆಯನ್ನು ಸೇರಿಸ್ತೀನಿ. ಸೊ ಇದರಿಂದ ನನ್ನ ಡಿನ್ನರ್ ಕಂಪ್ಲೀಟ್ ಆಗುತ್ತೆ. ಸೊ ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ, ಬ್ಯಾಲೆನ್ಸ್ಡ್ ಮೀಲ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಇದು ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು. ಈಸಿ ಟು ಪ್ರಿಪೇರ್ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಸೊ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದು ನನ್ನ ಡಿನ್ನರ್ ಆಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಮತ್ತಷ್ಟು ರೆಸಿಪಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.